ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ರವಿ ಅಂತ ಸರ್. ರವಿ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆಯಾ? ಚೆನ್ನಾಗಿ ನಡೀತಾ ಇದೆ. ಎಲ್ಲ ಕೆಲಸದವರೆಲ್ಲ ನೀಟಾಗಿ ಸಿಗ್ತಾ ಇದ್ದಾರೆ. ಓಕೆ. MP ಎಲೆಕ್ಷನ್ಸ್ ಬಂತಲ್ಲ ಸರ್? ಹೌದು ಸರ್. ಹೇಗೆ ಅನ್ನಿಸ್ತಾ ಇದೆ? ಏನು ಒಪಿನಿಯನ್? ಸೆಂಟ್ರಲ್ BJP ಬರ್ತಾರೆ ಸರ್. ಮತ್ತೆ ಮೋದಿ 3ನೇ ಬಾರಿ. ಹೌದಾ? ಹೌದು ಸರ್. ನಿಮ್ಮ ಕ್ಷೇತ್ರದಲ್ಲಿ ಸರ್ MP ಯಾರು? ಸರ್ ಇಲ್ಲಿ ಮೋಹನ್ ಅವರು ಸರ್. PC ಮೋಹನ್ ಅವರು. ಈ ಸರಿ ಯಾರು ಬರಬೇಕು? ಅವರೇ ಬರಬೇಕು. ಹೌದಾ? ಏನೆಲ್ಲ ಕೆಲಸಗಳಾಗಿದ್ದಾವೆ? BJP ಮೇಲೆ ಇಲ್ಲೂ ಅವರೇ ಬರಬೇಕು. ಈ ಸೆಂಟ್ರಲ್ಲೂ ಅವರೇ ಬರಬೇಕು. ಏನು ಚೆನ್ನಾಗಿ ಕೆಲಸ ಮಾಡಿದಾರಾ? ಮಾಡ್ತಾ ಇದ್ದಾರೆ, ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೋದಿ ಅವರು ಕೂಡ ದೇಶದ ಅಭಿವೃದ್ಧಿಗೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ಇವ್ರ ಥರ ನಾನು ಕೊಟ್ಟೆ ಅಂತ ಎಲ್ಲೂ ಬಾಯಿ ಬಡ್ಕೊಳ್ಳಿಲ್ಲ. ಅವರೇ ಏನು ಕೊಡಬೇಕು, ಜನಗಳಿಗೆ ಏನು ಬೇಕು, ಶೌಚಾಲಯ ಆಗಿರ್ಬೋದು, ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಏನು ತುಂಬ ಅವಶ್ಯಕತೆ ಇತ್ತು. ಅವರು ಪಾಪ ಬೈರ ದೇಶಕ್ಕೆ ಹೋಗ್ಬೇಕು ಅಂದರೆ ಸಂಜೆ ಹೋಗ್ಬೇಕಾಗಿತ್ತು. ಆದರೆ ಈಗ ಏನು ಮಾಡಿದ್ರು ಇವರು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರತಿ ಹಳ್ಳಿಗಳಲ್ಲೂ ಕೂಡ ಪ್ರತಿಯೊಂದು ಮನೆಗೂ ಶೌಚಾಲಯ ಇರಬೇಕು ಅಂತ ಕೊಟ್ಟರು. ಆಮೇಲೆ ಅಕ್ಕಿ ಕೊಟ್ಟರು. ನಾನು ಕೊಟ್ಟೆ ಅಂತ ಹೇಳ್ಕೊಳ್ಳಿಲ್ಲ. ಕೋವಿಡ್ ಟೈಮಲ್ಲಿ ಬೇಳೆ ಕಾಳುಗಳು ಎಲ್ಲ ಕೊಟ್ಟರು. ಎಲ್ಲ ಏನು ಜನಗಳಿಗೆ ಬೇಕು, ಮತ್ತು ನಮ್ಮ ದೇಶದ ಸುರಕ್ಷತೆ ಏನು ಬೇಕು, ನಮ್ಮ ದೇಶದ ಗೌರವನ ಅಂತ ಬೇರೆ ದೇಶಗಳ ಮುಂದೆ ಹೆಂಗೆ ಎತ್ತಿ ಹಿಡ್ದಿದ್ದಾರೆ, ಅದು ಮುಖ್ಯ. ಹೌದು ಸರ್. ಈ MP ಎಲೆಕ್ಷನಲ್ಲಿ ನೀವು ಏನೇನು ಗಮನದಲ್ಲಿ ಇಟ್ಕೊಂಡು ವೋಟ್ ಮಾಡ್ತೀರಿ? ಅಂದರೆ ದೇಶ ಎಲ್ಲವೂ ಚೆನ್ನಾಗಿರಬೇಕು ಅಂತನಾ, ಅಥವಾ ನಮ್ಮ ಕ್ಷೇತ್ರ ಚೆನ್ನಾಗಿರಬೇಕು ಅಂತನಾ, ಅಥವಾ ನಿಮ್ಮ ಲೋಕಸಭಾ ಎಲೆಕ್ಷನ್ ಅಂದಾಗ ದೇಶ ಈಗ ನಮ್ಮದು ಕ್ಷೇತ್ರ ಚೆನ್ನಾಗಿರ್ಬೇಕು, ನಮ್ಮ ರೋಡ್ ಚೆನ್ನಾಗಿರಬೇಕು ಅಂದರೆ ಅದಕ್ಕೆ ಮುನ್ಸಿಪಾಲಿಟಿ ಅವರು ಇದ್ದಾರೆ, ಸ್ಟೇಟ್ ಗೌರ್ಮೆಂಟ್ ಇದೆ, MLA ಇರ್ತಾರೆ. ಆದರೆ ಲೋಕಸಭೆ ಅಂತ ಬಂದಾಗ ನಮ್ಮ ದೇಶ, ನಮ್ಮ ದೇಶದ ಭದ್ರತೆ, ನಮ್ಮ ದೇಶದ ಅಭಿವೃದ್ಧಿ, ಅದನ್ನು ಗಮನ ಇಟ್ಕೊಂಡು ವೋಟ್ ಮಾಡಬೇಕು. ಏನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್? ನಿರೀಕ್ಷೆಗಳು ಏನಿದ್ದಾವೆ ಈ ಬಾರಿ? ನಿರೀಕ್ಷೆಗಳಿದ್ದಾವೆ. ಮೋದಿ ಅವರು ತುಂಬ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಲ್ರೆಡಿ. ಇನ್ನು ಏನು ಚೆನ್ನಾಗಿ ಕೆಲಸಗಳು ಆಗಬೇಕು ಅಂತ ತಾವು ಬಯಸ್ತೀರಿ? ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೇಶದ ಈಗ ಆಲ್ರೆಡಿ 3ನೇ ಸ್ಥಾನದಲ್ಲಿದೆ ಆರ್ಥಿಕತೆ. ಅದನ್ನು 2ನೇ ಸ್ಥಾನ 1ನೇ ಸ್ಥಾನಕ್ಕೆ ತೊಗೊಂಡು ಹೋಗ್ತಾರೆ ಅಂತ ಭರವಸೆ ಇದೆ. ಮತ್ತು ದೇಶದ ಒಂದು ಸುಭದ್ರತೆ, ಅವರು ಈಗ ಎಲ್ಲ ದೇಶಗಳು ಕೂಡ ಎಷ್ಟು ಗೌರವ ಕೊಡ್ತಾ ಇದೆ. ಮತ್ತು ನಮ್ಮ ದೇಶದ ವಿರುದ್ಧ ಯಾರೇ ಮಾತಾಡಿದ್ರು ಕೂಡ, ಈಗ ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರು ಯಾವ ರೀತಿ ಅವರಿಗೆ ತಿರುಗೇಟು ಕೊಟ್ಟು ನಮ್ಮ ದೇಶದ ಗೌರವನ ಉಳಿಸ್ತಾ ಇದ್ದಾರೆ, ಅದೇ ರೀತಿ ನಮ್ಮ ದೇಶದ ಗೌರವನ ಎತ್ತಿಡಿತಾರೆ. ಮತ್ತೆ ಥ್ಯಾಂಕ್ ಯು ಸರ್. MP ಇವರೇ ಸಿದ್ದರಾಮಯ್ಯ. MLA ಅಂದ್ರೆ ಶ್ರೀನಿವಾಸ ಮೂರ್ತಿ. ಸರಿ, ಈಗ ನೆಕ್ಸ್ಟ್ ನಿಮ್ಗೆ ಯಾರು PM ಆಗಬೇಕು? ನಾನು ಇವರೇ ಬರಬೇಕು ಅಂತ. ಯಾರು? ಕಾಂಗ್ರೆಸ್ಸೇ ಬರಬೇಕು ಅಂತ. ಅದೇ ಯಾರು ಬರಬೇಕು? ಪ್ರಧಾನಿ ಯಾರು ಆಗಬೇಕು? ಸಿದ್ದರಾಮಯ್ಯ ಬರಬೇಕು ಅಂತ. ಪ್ರಧಾನಿ ಅವರೇ ಆಗಬೇಕು. ಅವರೇ ಬೇಕು ಅಂತ. ಸಿದ್ದರಾಮಯ್ಯ. ಈಗಿರೋ ಪ್ರಧಾನಿ ಯಾರು? ನಾನಿರೋದು ದೇವರಾಜ್, ಇವರು ಶ್ರೀನಿವಾಸ ಮೂರ್ತಿ. ಹೌದು. ಈಗಿರೋ ಪ್ರಧಾನಿ ಯಾರು? ನಮ್ಮ ದೇಶದ ಪ್ರಧಾನಿ ಯಾರು? ಗೊತ್ತಿಲ್ಲ ಸರ್, ನನಗೂ ಸಾರಿ, ಗೊತ್ತಿಲ್ಲ. ಆರಾಮಿದ್ದೀರಾ? ಆರಾಮಿರೋ ಸರ್, ಹೋಟ್ಲ ಕೆಲಸ ಮಾಡೋದು ಅಷ್ಟೇ. ಚೆನ್ನಾಗಿ ಜೀವನ ನಡೀತಾ ಇದೆ. ಹೌದು. ಏದೋ ಎಲೆಕ್ಷನ್ಸ್ ಬರ್ತಾವಲ್ಲ, ಹೌದು, ನಮ್ ಯಾವೆಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ಆಗ್ಬೇಕು ಅಂತ ಬಯಸಿ ನೀವು ಎಲೆಕ್ಷನ್ ಮಾಡ್ತೀರಿ, ವೋಟ್ ಮಾಡ್ತೀರಿ? ವೋಟ್ ಮಾಡೋದು ಯಾರ್ಕನ ಮಾಡಲ್ಲ ಅಲ್ಲ ಸರ್. ಫಸ್ಟು ಅರ್ಸಿ ಎಲ್ಲ ಕಮ್ಮಿ ಆಗಬೇಕು. ಯಾವುದು? ಗ್ಯಾಸು, ಅರ್ಸಿ ಎಲ್ಲ ಕಮ್ಮಿ ಆಗ್ಬಿಟ್ಟ ಒಳ್ಳೇದಾಯ್ತದಲ್ಲ. ದೇವ್ರ ಪುಣ್ಯ ಎಲ್ಲಾರ್ಗೂ ಒಳ್ಳೇದಾಗಬೇಕು. ನಮ್ಮ ದೇಶ ಚೆನ್ನಾಗಿದೆ ಅಂತೀರಿ? ಚೆನ್ನಾಗಿರ್ಬೇಕು. ನನ್ನ ದೇವಸ ಯಾರು ಬಂದಾಲ ಸರಿ ಚೆನ್ನಾಗಿ ನೋಡಬೇಕು. ಕಷ್ಟ ಸುಗಲ್ಲ ಬೇಡ, ಎಲ್ಲರೂ ಒರೇ ಥರ ಇರಬೇಕು. ಒಣಕಾರು ನಮ್ಮ ದೇವರು ಎಲ್ಲ ಒಣ್ಣ ಇರಬೇಕು, ಒಟ್ಟಿಗೆ ಇರಬೇಕು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಮುನಿವೆಂಕಟಪ್ಪ ಅಂತ. ಮುನಿವೆಂಕಟಪ್ಪ, ಹೇಗಿದ್ದೀರಿ ಸರ್? ಆರಾಮಾಗಿದ್ದೀನಿ, ಸ್ವಲ್ಪ ಹುಷಾರಿಲ್ಲ ಸದ್ಯಕ್ಕೆ. ಆರಾಮಾಗಿದ್ದೀನಿ, ಸ್ವಲ್ಪ ಹುಷಾರಾಗಿಲ್ಲ. ಇದು ಮಾತು. ಎಸ್ ಸರ್, ಈಗ ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ಏನು ಅನಿಸ್ತಾ ಇದೆ? ಏನು ಅನಿಸ್ತದೆ ಅಂದರೆ, ನಾನು ಯಾರ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಅಲ್ಲ ಸರ್, ನಿಮ್ಮ ಬಗ್ಗೆ ಮಾತಾಡಬೇಕು. ನಮ್ಮ ಬಗ್ಗೆನಾ? ಈಗ ಎಲೆಕ್ಷನ್ ಬರ್ತಾ ಇದೆ, ನಮಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ತುಂಬ ಹೃದಯದಿಂದ ಆಶ್ರಯಿಸ್ತೀನಿ. ಓಕೆ. ಅಂದರೆ ಸೆಂಟ್ರಲಲ್ಲಿ? ಓಕೆ. ಯಾವ್ಯಾವ ಕಾರಣಗಳಿಗೆ ಕಾಂಗ್ರೆಸ್ ಬರಬೇಕು ಅಂತ ತಮಗನಿಸ್ತಾ ಇದೆ? ಕಾಂಗ್ರೆಸ್ ಯಾವ ಕಾರಣಗಳಂದರೆ, ನಮ್ಮ ಪ್ರೈಮ್ ಮಿನಿಸ್ಟರು ನರೇಂದ್ರ ಮೋದಿಜಿಯವರಿಗೆ ಅಪಾರವಾದ ವಿಶ್ವಾಸ, ಗೌರವ ಎಲ್ಲ ಇದೆ ನಮಗೆ. ಆದರೆ ತಂದೆ ಸ್ಥಾನದಲ್ಲಿರೋಂಥ ಒಂದು ಪ್ರೈಮ್ ಮಿನಿಸ್ಟರು ಯಾವುದೇ ಪಕ್ಷ ಇರಲಿ, ಇನ್ನೊಂದು ಪಕ್ಷವನ್ನು ಹಾಳು ಮಾಡಿ ತಾನು ಅಧಿಕಾರಕ್ಕೆ ಬರಬೇಕು ಅಂತ ಹಂಬಲ ಯಾರಲ್ಲೂ ಇರಬಾರದು, ಆಲ್ ಓವರ್ ಇಂಡಿಯಾ ಅಲ್ವರಾ? ಈಗ ಇಡಿಗಳನ್ನ ರೈಡ್ ಮಾಡೋದು, ತಮಗೆ ಬೇಕಾದವ್ರಿಗೆ ಸಹಾಯ ಮಾಡೋದು, ಬೇಡದವ್ರಿಗೆ ಇಡಿ ರೈಡ್ ಮಾಡೋದು, ಅದ್ಯಾವ ರಾಜನೀತಿ ಅಲ್ವಾ? ರಾಜನೀತಿ ಅಂದರೆ ಹಿಂಗಿರಬೇಕು, ಧರ್ಮ ತಾಂಡವಾಡ್ತಾ ಇರಬೇಕು. ಈಗ ತಂದೆ ಆದರೂ ಎಲ್ಲ ಮಕ್ಕಳನ್ನು ಒಂದು ಸಮಾನವಾಗಿ ನೋಡಿದಾಗ ಮಾತ್ರ ಆ ಮನೆ ಶೋಭಾಯಮಾನವಾಗಿ ಬೆಳೀತದೆ ಮತ್ತು ಗೌರವದಿಂದ ಕಾಣ್ತದೆ ಅಲ್ವರಾ? ಇಡಿಗಳು ರೈಡ್ ಮಾಡ್ಬೇಕು, ಏನು ಅರ್ಥ ಅದಕ್ಕೆ? ಎಲ್ಲಿ BJP ಸರ್ಕಾರದಲ್ಲಿ ಅದೆಷ್ಟು ಸಾವಿರಾರು ಕೋಟಿಗಳು ಇವತ್ತು ಕಪ್ಪು ಹಣ ಆಗಿಲ್ಲ,
ಕಪ್ಪೋಣ ಇದೆಯಲ್ಲ, ಎಲ್ಲಿ ಅವ್ರನ್ನೆಲ್ಲ ಏನು ಮಾಡ್ತಾ ಇದ್ದಾರೆ? ನಮ್ಮ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಅಪಾರವಾದ ವಿಶ್ವಾಸ ಗೌರವ ಇದೆ ಅಂತ ಆಗಲೂ ಹೇಳ್ತೀನಿ, ಮತ್ತೆ ಪುನರುಚ್ಚರಿಸಿ ಹೇಳ್ತೀನಿ. ಸರ್, ಪ್ರೆಸೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ಯಾರಿಗೆಲ್ಲ ಅಥವಾ ಯಾವ ಕಾರಣಕ್ಕಾಗಿ ಯಾವುದಕ್ಕೆಲ್ಲ ಅನುಕೂಲ ಆಗ್ತಾ ಇದೆ ಅಂತ ತಮಗನಿಸ್ತಾ ಇದೆ? ಈಗ ಅದು ಅನುಕೂಲ ಅನಾನುಕೂಲ ಮುಂದುವರೆದ ಭಾಗ. ಅನುಕೂಲ ಅನಾನುಕೂಲ ನಾವು ಇಟ್ಟಾದರೂ ತಿಂದು ಬದುಕ್ತೀವಿ, ಒಂದು ಗೊಜ್ಜು ತಿಂದು ಬದುಕ್ತೀವಿ, ಅದ್ರ ವಿಚಾರ ಬೇರೆ. ಆದರೆ ರಾಷ್ಟ್ರದವನ್ನು ತೆಗೆದುಕೊಂಡಾಗ ಸರ್ವರನ್ನು ಸರ್ವಧರ್ಮಗಳನ್ನು ಸಮನ್ವಯ ರೀತಿ ನೋಡಬೇಕಾಗ್ತದೆ. ಸರ್ವಧರ್ಮಗಳನ್ನು ಸಮನ್ವಯ ರೀತಿ ನೋಡಬೇಕಾಗ್ತದೆ. ಅದು ರಾಜತಂತ್ರ ಅಲ್ವರಾ? ಈಗ ಬರೀ ಹಿಂದುತ್ವ ಅಂದರೆ ಏನು? ನಾವೇನು ಹಿಂದೂಗಳಲ್ವಾ? ನಮಗೇನು ರಾಮ ಬೇಕಾಗಿಲ್ವಾ? ನಮಗೂ ರಾಮನ ಬೇಕಾ? ಅಪಾರವಾದ ವಿಶ್ವಾಸ ಇದೆ. ರಾಮನ ದಿನ 1 ಗಂಟೆಗಳ ಕಾಲ ನಾಮಸ್ಮರಣೆ ಮಾಡ್ತೀವಿ ರಾಮರಿಗೆ. ಅಲ್ಲಿ ಮಡಬಿಟ್ಟ ತಕ್ಷಣ, ಒಂದು ವಿಗ್ರಹ ಮಡಬಿಟ್ಟ ತಕ್ಷಣ ಅದಕ್ಕೆ ಬರೀ ಹಿಂದೂಗಳು ಅಂದರೆ ನಾವೆಲ್ಲ ಹಿಂದೂಗಳೇ ಅಲ್ವಾ? ಅದ್ಯಾಕೆ ನೀವು ಪಕ್ಷಪಾತ ಮಾಡ್ತೀರಿ ಅಲ್ವಾ? ಹಿಂದೂ ವಿಚಾರದಲ್ಲಿ ನಾವು ರಾಜ್ಯನ ಆಳಬೇಕು ಅಂದರೆ ಅದು ಏನು ಅಷ್ಟು ಶೋಭಾಯಮಾನವಾಗಿ ಕಾಣುವುದಿಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ಈಗ ಸದ್ಯದ ಪ್ರಧಾನಿ ಬಗ್ಗೆ ತಮ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಆದ್ರೆ ಬೇರೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ರಿ. ಮುಂದಿನ ಪ್ರಧಾನಿ ಯಾರಾಗಬೇಕು ಅಂತ ಬಯಸ್ತೀರಿ ಹಾಗಾದ್ರೆ? ಈಗ ನಮ್ಮ ಜನ ಯಾರು ಓಟ್ ಕೊಡ್ತಾರೋ, ಯಾರು ಅಲ್ಲ, ತಮ್ಮ ಅಭಿಪ್ರಾಯ, ತಮ್ಮ ಅನಿಸಿಕೆ? ಅಭಿಪ್ರಾಯ ಏನಿಲ್ಲ. ಈಗ ಒಂದೇ ಸರ್ಕಾರ ಅಧಿಕಾರದಲ್ಲಿದ್ದರೆ ಏನು ಫಲಶ್ರುತಿ ಕಾಣಲ್ಲ ಅಂದ್ಕೊಂಡಿದ್ದೀನಿ. ಬೇರೆ ಪಕ್ಷ ಅಧಿಕಾರದಲ್ಲಿ ಬಂದರೆ ವಾಸಿ ಅಂತ ನನ್ನ. ಪ್ರಧಾನಿ ಯಾರಾಗಬೇಕು ತಮಗೆ? ಪ್ರಧಾನಿ ಯಾರು ಮೆಜಾರಿಟಿ ಬರ್ತದೆ, ನಾನು ಹೇಳಿದ ಮಾತ್ರಕ್ಕೆ ಪ್ರಧಾನಿ ಆಗಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಿಮ್ಮ ಅನಿಸಿಕೆ? ಈಗ ನನ್ನ ಬರೀ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಕೇಳೋಣ. ಈಗ ನನ್ನ ಅನಿಸಿಕೆ ಅಂದರೆ, ಬೂಟ ಕಥನದಲ್ಲಿ ಬಹಳ ಬಕುತಿಯ ಮಾಡಿ ನೋಟಕ್ಕೆ ಇವನಿಗೆ ಸರಿಯಿಲ್ಲವೆನಿಸಿ ನಾಟಕ ಸರಿಯಂತೆ ಬಲೆ ಡಂಬ ತೋರಿ ಆಗ್ತದೆ. ನಾನು ಅಂತ ಹೇಳ್ಬಿಟ್ರೆ ಈಗ ಅಲ್ಲ, ಯಾರಿದ್ರೆ ಚೆನ್ನಾಗಿರುತ್ತೆ, ಒಂದಿಷ್ಟು ಹೆಸರುಗಳನ್ನ ಹೇಳ್ಬೋದಾ? ಈಗ ಶತ್ರುಗಳು ಅಂತ ನಾವು ತೀರ್ಮಾನ ಮಾಡಂಗೇ ಇಲ್ವಲ್ಲ ಪ್ರಜಾ ಅದಕ್ಕೋಸ್ಕರನೇ ಯಾರೆಲ್ಲ ಇದ್ರೆ ಆಯ್ಕೆ ಯಾರು? ಈಗ ಸದ್ಯದ ಪ್ರಧಾನಿ ಹಿಂಗೆ ಹೇಳ್ತಿದ್ರಿ, ಯಾರಾದ್ರೆ ಚೆನ್ನಾಗಿರುತ್ತೆ ತಮ್ಮ ವೈಯಕ್ತಿಕ ಅಭಿಪ್ರಾಯ? ಹಲವಾರು ಜನ ಇದ್ದಾರೆ ಈಗ, ಅದರಲ್ಲಿ ಇಂಥ ಹೆಸರನ್ನೇ ನಾಮಕರಣ ಮಾಡೋಕ್ಕಾಗಲ್ಲ. ಆದ್ರೂ ಒಂದಿಷ್ಟು ಹೇಳಿದ್ರೆ ಇಲ್ಲ ಅದು ಹೇಳೋಕೆ ಕಷ್ಟ ಆಗ್ತದೆ. ನಿಮಗೂ ಆಗಲ್ಲ, ನಮಗೂ ಆಗಲ್ಲ, ಯಾರು ಹೇಳೋಕ್ಕಾಗಲ್ಲ. ಸ್ವಲ್ಪ ಕನ್ಫ್ಯೂಷನ್ ಇದೆ. ಕನ್ಫ್ಯೂಷನ್ ಏನಿಲ್ಲ ಸರ್, ಈಗ ಗೊಂದಲನೇ ಪ್ರಶ್ನೆ ಏನಿಲ್ಲ. ನಮ್ಮ ಜನ ಆರಿಸ್ಬೇಕಲ್ಲ, ದೇವರು ಜನ ಆರಿಸ್ಬೇಕಲ್ಲ. ಈ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರ ಪ್ರಜಾಪ್ರಭುತ್ವ. ಆ ಪ್ರಜಾಪ್ರಭುತ್ವನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ರಾಜಕಾರಣಿಗಳು ಅರಿವಿರಬೇಕಾಗ್ತದೆ ಅಲ್ವಾ? ಸುಮ್ಮನೆ ರಾಜಕೀಯ ಮಾಡ್ಬಿಟ್ರೆ ಆಗಲ್ಲ. ನಮಗೂ ಈ ರಾಜಕಾರಣದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಆಸಕ್ತಿ ಇದೆಯಾ? ನನಗೆ ಆಸಕ್ತಿ ಮಾಡೋಕ್ಕೆ ನಮ್ಮಲ್ಲಿ ಕಪ್ಪು ಹಣ ನಿಲ್ಲವಲ್ಲ, ನಾನೆಲ್ಲ ಆಸಕ್ತಿ ಮಾಡ್ತೀನಿ. ನಮ್ಮ ಭಾರತದ ಭೂಮಿಯಲ್ಲಿ ಕಪ್ಪು ಹಣ ಎಲ್ಲಿದೆಯೋ ಅವರು ಮಾತ್ರ ಚುನಾವಣೆಗೆ ಸ್ಪರ್ಧಿಸುವ ಒಂದು ಅರ್ಹತೆಯನ್ನು ಪಡೆದಿರ್ತಾರೆ ಅಲ್ವಾ? ನಿಮ್ಮಲ್ಲೂ ಕಪ್ಪು ಹಣ ಇರೋದಲ್ಲ, ನಮ್ಮಲ್ಲೂ ಕಪ್ಪು ಹಣ. ನಾವ್ ಹೆಂಗ್ ಸ್ಪರ್ಧೆ ಮಾಡ್ತೀರಿ? ವಾಸ್ತವ ಅಂತೀರಿ? ವಾಸ್ತವಾಂಶನೇ ಇದಿದು. ಎಲ್ಲಿ ತನಕ ಹಣವನ್ನು ಈಸ್ಕೊಂಡು ಮತದಾರರು ಮತವನ್ನು ಚಲಾಯಿಸ್ತಾರೆ, ಅಲ್ಲಿ ತನಕ ನಮ್ಮ ಭಾರತದ ಸ್ಥಿತಿನೇ ಹೀಗೆ. ತಮ್ಮ ಲೋಕಸಭಾ ಕ್ಷೇತ್ರ ಯಾವುದು ಸರ್? ಇಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ನಮ್ಮ ಸುರೇಶ್ ಅವರು ಪ್ರಚಂಡ ಬಹುಮತದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಶ್ರೀಯುತ ಸುರೇಶ್ ಅವರು ಗೆಲ್ತಾರೆ. ಅದರಲ್ಲಿ ಬೇರೆ ಮಾತಿಲ್ಲ. ಈ ಸರಿ ಸ್ಪರ್ಧೆ ಬಗ್ಗೆ ಏನಂತೀರಿ? ಅಂದರೆ ಸ್ಪರ್ಧಾಳುಗಳ ಬಗ್ಗೆ? ಸ್ಪರ್ಧಾಳುಗಳು ಅವರವ್ರ ಇಷ್ಟ ಪ್ರಕಾರವಾಗಿ ಸ್ಪರ್ಧೆ ಮಾಡಿರ್ತಾರೆ. ಅಂದರೆ ಈ ಸರಿ ಏನಾದರೂ ಬಹಳ ಪೈಪೋಟಿ ಇದೆ ಅಂತ ಅನ್ಸುತ್ತಾ? ಇದೆ, ಕರ್ನಾಟಕದಲ್ಲಿ ಪೈಪೋಟಿ ಇದೆ. ಅಲ್ಲ, ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ಪೈಪೋಟಿ ಇದೆ. ಆದರೂ ಅವ್ರಿಗೆ ಅವರು ಭಾರತದಲ್ಲಿ ನಂಬರ್ 1 ಸಂಸತ್ ಸದಸ್ಯರು. ಭಾರತದಲ್ಲಿ ಸಂಸತ್ ಸದಸ್ಯರು ಸುರೇಶ್ ಅವರು ಅಂದರೆ ಭಾಳ ಕೆಲಸ ಕಾರ್ಯಗಳನ್ನು ಸುಮಾರು 18 ಗಂಟೆಗಳಿಗಿಂತ ಹೆಚ್ಚು ಕಾಲ ಕೆಲಸವನ್ನು ಮಾಡಿದ್ದಾರೆ. ಅವರು ಸೋಲಿಲ್ಲದ ಸರ್ದಾರನೇ, ಸೋಲ್ಸೋಕ್ಕಾಗೋದೇ ಇಲ್ಲ. ಯಾರ ಕೈಯಲ್ಲೂ ಆಗಲ್ಲ. ನನ್ನ ಕೈಯಲ್ಲಿ ಆಗಲ್ಲ, ನಿಮ್ಮ ಕೈಯಲ್ಲಿ ಆಗಲ್ಲ, ಇನ್ನೊಬ್ಬರ ಕೈಯಲ್ಲಿ ಆಗಲ್ಲ. ಈಗ ಅಭ್ಯರ್ಥಿಗಳು ಮಾತ್ರ ಗೆದ್ದು ಬಿಟ್ಟು ಸೋಲಿಲ್ಲದ ಸರ್ದಾರರಾದರೆ ಸಾಕ, ಜನಗಳು ಸೋಲಿಲ್ಲದ ಸರ್ದಾರರಾಗೋದು ಯಾವಾಗ? ಅಲ್ಲ, ಗೆದ್ದು ಬಿಟ್ಟರೆ ಅಧಿಕಾರಕ್ಕೆ ಬಂದರೆ ಪ್ರಯೋಜನ ಆಗಲ್ಲ. ಈ ಏನು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾವ ರಾಜಕಾರಣಿ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ತನ್ನ ಹಗಲಿಡೋ ಕೆಲಸ ಮಾಡ್ತಾನೆ, ಅವನು ನಿಜವಾದ ಪ್ರತಿನಿಧಿ. ಈ ಪ್ರತಿನಿಧಿ ಹೆಸರಿನಲ್ಲಿ ನೂರಾರು ಲಕ್ಷಾಂತರ ಕೋಟಿಗಳನ್ನು ಹಗರಣವನ್ನು ಮಾಡಿ ಭಾರತವನ್ನು ಅಧೋಗತಿಗೆ ತರ್ತಾರಲ್ಲ, ಅವರನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರನ್ನು ಪ್ರತಿನಿಧಿ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ, ತಮ್ಮ ಹೆಸರು? ಮನೋಜ್ ಕುಮಾರ್ ಅಂತೇಳಿ. ಮನೋಜ್ ಕುಮಾರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ. ಯಾವ ಊರು ಸರ್ ತಮ್ಮದು? ಪ್ರಾಪರ್ ಶಿಕಾರಿಪುರ ನಮ್ಮದು. ಶಿಕಾರಿಪುರ, ಓಕೆ. ಇಲ್ಲಿ ಬೆಂಗಳೂರು ಬಂದು ಒಂದು 20 ವರ್ಷ ಆಯ್ತು. 20 ವರ್ಷ ಆಯಿತು. ವೋಟರ್ ಐ ಡಿ ಇಲ್ಲಿ? ವೋಟರ್ ಐ ಡಿ ಇಲ್ಲ, ಶಿಕಾರಿಪುರನೇ ನಮ್ಮದು. ಹೌದಾ? ಯಾಕಂದರೆ ನಾವು ಕಾರ್ಪೊರೇಷನ್ ಅಲ್ಲಿ ನಿಲ್ಬೇಕಂತೇಳಿ ನಾವು ಚೇಂಜ್ ಮಾಡಿಸಿಲ್ಲ. ಹೌದಾ? ನಾವು ಪಕ್ಕ ಯಡಿಯೂರಪ್ಪ ಅವ್ರ ಫ್ಯಾನ್ಸ್. ಯಡಿಯೂರಪ್ಪ ಅವ್ರ ಫ್ಯಾನ್. ಈಗ ಯಡಿಯೂರಪ್ಪ ಅವರು ಚುನಾವಣೆಯಲ್ಲಿ ಇಲ್ಲ ಸರ್? ಇಲ್ಲ ಅಂದರೂ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಾವು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರಿಗೆ ವೋಟ್ ಕೊಡೋದು ನಾವು.
ಅವರು ಭಾಳ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಶಿಕಾರಿಪುರದಲ್ಲಿ. ಅವ್ರಿಗೆ ಬಿಟ್ಟರೆ ನಾವು ಬೇರೆ ಯಾರಿಗೂ ಕೊಡಲ್ಲ. ಯಾರೇ ನೋಡಿ, ಯಾರೇ ಆದರೂ ಅಷ್ಟೇ, ಕೆಲಸ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ಓಟು ಫಸ್ಟ್ ಪ್ರಿಫರೆನ್ಸ್ ನಮ್ದು. ಈ ಸರಿ ಏನಾದರೂ ಅಲ್ಲಿ ವಾತಾವರಣ ಭಿನ್ನವಾಗಿದೆಯಾ? ಈಗ ಈಶ್ವರಪ್ಪ ಅವರು ಅಲ್ಲಿ ಸ್ವಲ್ಪ ಬಂಡಾಯ ಎದ್ದಿದ್ದಾರೆ, ಅದೇನಾದರೂ ಸಮಸ್ಯೆ ಆಗುತ್ತಾ? ಈಶ್ವರಪ್ಪ ಅವರು ನಮಗೆ ಭಾಳ ತುಂಬ ಕ್ಲೋಸು, ಅವರು ತೊಗೊತಾರೆ. ಬಟ್ ಆಲ್ಮೋಸ್ಟು BJP ಅದೇನಾದರೂ ಬೇರೆ ಪಕ್ಷಕ್ಕೆ ಅನುಕೂಲ ಆಗುತ್ತಾ? ಅನುಕೂಲ ಅಂತೂ ಆಗಲ್ಲ, ಯಾವ ಕಾರಣಕ್ಕೂ ಆಗಲ್ಲ. ಯಾಕಂದರೆ ಈಶ್ವರಪ್ಪ ಅವ್ರು ಬರ್ತಾರೆ BJPಗೆ. ಏನೋ ಒಂದು ಸ್ವಲ್ಪ ವೈಮನಸ್ಸಿಂದ ಒಂದು ಸ್ವಲ್ಪ ಬೇಜಾರಾಗಿದ್ದಾರೆ, ಇದು ಕೊಟ್ಟಿಲ್ಲ ಸೀಟು. ಬಟ್ ಅವ್ರ ಪಕ್ಷ ಅಂತೂ ಬಿಡಲ್ಲ, ಅವ್ರು ಬಂದೇ ಬರ್ತಾರೆ ಅವರು. ಅಲ್ಲ, ಈಶ್ವರಪ್ಪ ಅವರು ಚುನಾವಣೆಗೆ ಸ್ಪರ್ಧಿಸೋದು ಖಚಿತ ಆದರೆ ಅದು ಖಚಿತ ಆದರೂ ಭಾರತೀಯ ಜನತಾ ಪಕ್ಷಕ್ಕೆ ಹೊಡ್ತಾ ಆಗಲ್ಲ. ಇಲ್ಲ ಹೊಡ್ತಾ ಅಂತೂ ಆಗಲ್ಲ. ಅಂದರೆ ಈಶ್ವರಪ್ಪ ಅವ್ರಿಗೆ ಅಭಿಮಾನಿಗಳಿಲ್ವಾ, ಮತದಾರರಿಲ್ವಾ? ಇದ್ದಾರೆ, ಅವರಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿ ಇದ್ದಾರೆ, ಎಲ್ಲ ಕಡೆನೂ ಇದ್ದಾರೆ. ಅಷ್ಟು ಯಡಿಯೂರಪ್ಪರ ಫೇಸು ಮೋದಿ ಇದರಿಂದ ನೋಡಿ ಓಟು ಬೀಳುತ್ತೆ. ಹೌದಾ? ಓಕೆ. ಇನ್ನು ಬೇರೆ ಪಕ್ಷದ ಬಗ್ಗೆ ಏನು ಹೇಳ್ತೀರಾ? ಬೇರೆ ಒಪಿನಿಯನ್ ಏನಿದೆ? ಒಪಿನಿಯನ್ ಅಂದರೆ ನೋಡಿ, ಇಲ್ಲಿ ಕರ್ನಾಟಕದಲ್ಲಿ ಹೆಂಗೆ ನೋಡಿದರೆ DK ಶಿವಕುಮಾರ್ ಪರವಾಗಿಲ್ಲ, ಸಿದ್ದರಾಮಯ್ಯಗಿಂತ ಬೆಟ್ರು DK ಶಿವಕುಮಾರ್. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕೆ ಬೆಟರು? ಅವರು ಈಗ ನೋಡಿ, ಸಿದ್ದರಾಮಯ್ಯರು ಒಂದು ಸ್ವಲ್ಪ ಮುಸ್ಲಿಮ್ಸ್ ಸಪೋರ್ಟ್ ಜಾಸ್ತಿ ಅವರು. DK ಶಿವಕುಮಾರ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅಂದರೆ ಮುಸ್ಲಿಮ್ಸಿಗೆ ಸಪೋರ್ಟ್ ಮಾಡಬಾರ್ದು ಅಂತ? ಇಲ್ಲ, ಮಾಡಲಿ, ನಾನು ಹೇಳ್ದೆ ಅದು ಅಂತಲ್ಲ, ಮಾಡಬೇಕು. ಬಟ್ ಅವ್ರು ಜಾಸ್ತಿ ಫೇವರ್, ಹಂಗಾಗಿ ಅಷ್ಟೇ. ಪ್ರಧಾನಿ ಯಾರಾಗಬೇಕು ಸರ್? ಪ್ರಧಾನಿ ಅಂತ ಈಗ ಎಲ್ಲರಿಗೂ ಗೊತ್ತಿದ್ದೇ ಇದೆ, ಮೋದಿನೇ ಆಗೋದು ಪ್ರಧಾನಿ. ಮತ್ತೆ ಈಗ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹೆಸರನ್ನು ಹೊರತುಪಡಿಸಿ ಬೇರೆ ಯಾವ ಹೆಸರುಗಳು ನಿಮ್ಮ ಗಮನಕ್ಕೆ ಬರುತ್ತವೆ? ಇವ್ರು ಆದ ನಂತರ ಇವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ಯಾರು ಅನಿಸ್ತಾರೆ? ಅಂಥವ್ರು ಈಗ ಸದ್ಯಕ್ಕಂತೂ ಯಾರು ಅಂಥವ್ರು ಇಲ್ಲ. ಹೌದಾ? ಯಾಕಂದರೆ ಚೌಚೌಬಾತು ಜಾಸ್ತಿ ದಿನವೂ ಇರಲ್ಲ. ಅವ್ರು ನನ್ನ ಆ ಕೆಲಸ ಆಗಿಲ್ಲ, ನನಗೆ ಆ ಮಿನಿಸ್ಟ್ರು ಕೊಟ್ಟಿಲ್ಲ, ಈ ಕೊಟ್ಟಿಲ್ಲ ಅಂತೇಳಿ ಪಾರ್ಟಿ ಹೊಡೆದೋಗುತ್ತೆ. ಒಕ್ಕೂಟದ್ದು ಎಲ್ಲೇ ಆದರೂ ಅಷ್ಟೇ, ಇಲ್ಲೇ ನೋಡಿದ್ರಲ್ಲ, ಜಾಯಿಂಟ್ ಆದರು ಮತ್ತು ಇದಾಯಿತು. ಹಂಗಾಗಿ ಒಂದೇ ಬಂದರೆ ಜನ ಬೆಂಬಲ ಕೊಡ್ಬೇಕಂತೇಳಿ ನಾವು ಹೇಳೋದು. ಯಾಕಂದರೆ ಒಳ್ಳೆ ಕೆಲಸ, ದೇಶಕ್ಕೆ ಒಳ್ಳೆ ಹೆಸರು ಮಾಡಿದ್ದಾರೆ, ಒಳ್ಳೆ ಇಂಪ್ರೂವ್ ಮಾಡಿದ್ದಾರೆ ಅವರು. ಹಂಗಾಗಿ ಎಲ್ಲೇ ಹೋದ್ರು, ವಿದೇಶದಲ್ಲಿ ಹೋದರೂ ಮೋದಿ ಬಗ್ಗೆ ಭಾಳ ಗೌರವ ಇದೆ. ನಮ್ಮ ದೇಶದ ಬಗ್ಗೆ ಮೈನ್ ಹೆಮ್ಮೆ ಇದೆ, ಅದು ಮೈನ್. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ಶ್ರುತಿ. ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಎಸ್, ಚೆನ್ನಾಗಿದ್ದೀವಿ. ಏನು ಮಾಡ್ಕೊಂಡಿದ್ದೀರಿ? ನಾನು ವರ್ಕ್ ಮಾಡ್ತಾ ಇದ್ದೀನಿ IT ಕಂಪನಿಲಿ. IT ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀರಿ. MP ಎಲೆಕ್ಷನ್ಸ್ ಬರ್ತಾ ಇದೆ. ಓಕೆ, ಏನು ಅನ್ಸುತ್ತೆ? ಏನು ಹೇಳಬೇಕು ಬಯಸ್ತೀರಾ? ಚುನಾವಣೆ ಅಂದ ತಕ್ಷಣ ಏನು ಅನ್ಸುತ್ತೆ? ಮೊದಲು ಭಯ ಆಗ್ತಾ ಇತ್ತು, ಬಟ್ ಇವಾಗ ಮೋದಿ ಇದಾರಲ್ವ. ಮೊದಲು ಭಯ ಆಗ್ತಾ ಇತ್ತು ಎಲೆಕ್ಷನ್ಸು, ಪಾಲಿಟಿಕ್ಸ್ ಅಂದರೆ. ಬಟ್ ಇವಾಗ ಮೋದಿ ಬಂದಿರೋದ್ರಿಂದ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅವ್ರು ಮಾಡಿರೋ ಒಂದೊಂದು ಒಳ್ಳೆಯದು ನಮ್ಮ ದೇಶಕ್ಕೆ. ಸೊ ತುಂಬ ಖುಷಿ ಆಗುತ್ತೆ. ನಾವು ಅವ್ರನ್ನೇ ನಂಬಿರೋದು. ಸೊ ಒಳ್ಳೇದು ಮಾಡ್ತಾರೆ ಅಂತ ಗೊತ್ತು. ಸೊ ಮಾಡ್ತಾ ಇದ್ದಾರೆ, ಇನ್ಮೇಲೂ ಮಾಡ್ತಾರೆ. ಸೊ ಓಕೆ, ಮುಂಚೆ ಎಲೆಕ್ಷನ್ಸ್ ಅಂದರೆ ಭಯ ಆಗ್ತಿತ್ತು, ಈಗ ಭಯ ಇಲ್ಲ. ಓಕೆ, ಎಲೆಕ್ಷನ್ಸಲ್ಲಿ ಯಾಕೆ ಭಯ ಆಗ್ತಿತ್ತು? ಬಿಕಾಸ್ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಹೂ ವಾಸ್ ದ ರೈಟ್ ಪರ್ಸನ್. ಬಿಕಾಸ್ ಯಾರು ಬಂದ್ರೂ ಸ್ವಲ್ಪ ಏನೋ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡಿಬಿಟ್ಟು ಹೊರಟೋಗ್ತಾರೆ. ಬಟ್ ದೇ ವಿಲ್ ನಾಟ್ ಬಿ ಸೋ ಡೆಡಿಕೇಟೆಡ್ ಆಸ್ ಮೋದಿ. ಸೊ ನಾವು ದ ಅಪ್ಬ್ರಿಂಗಿಂಗ್ಸ್ ವಾಟ್ ಮೋದಿ ಹಸ್ ಡನ್ ಆ್ಯಂಡ್ ವಾಟ್ ವಿ ಆರ್ ಸೀಯಿಂಗ್, ಸೊ ದಟ್ಸ್ ಮೇಡ್ ಅ ಲಾಟ್ ಆಫ್ ಚೇಂಜಸ್ ಟು ದ ವರ್ಲ್ಡ್, ಟು ಬಿ ಫ್ರ್ಯಾಂಕ್. ಓಕೆ, ಈ ಬೆಂಗಳೂರು ಸೆಂಟ್ರಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಈ ರೀತಿ ಈ ಸಲ ಸ್ಪರ್ಧೆ ಹೇಗಿರುತ್ತೆ ಅನ್ಸುತ್ತೆ? ಏನಾದರೂ ಚೇಂಜಸ್ ಆಗ್ಬೋದು ಅನ್ಸುತ್ತಾ? ಐ ಸೀರಿಯಸ್ಲಿ ಹ್ಯಾವ್ ನೋ ಐಡಿಯಾ ಅಬೌಟ್ ದಟ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಏನು ಮಾಡ್ಕೊಂಡಿದ್ದೀರಿ ತಾವು? ತಮ್ಮ ಹೆಸರೇನು? ಈವೆಂಟ್ ಮಾಡ್ಕೊಂಡಿದ್ದೀವಿ, ಡೆಕೋರೇಷನ್. ಹೌದಾ? ತಮ್ಮ ಹೆಸರು? ಮೋಹನ್ ಅಂತ. ಮೋಹನ್. ನಿಮ್ಮ ಯಾವ ಲೋಕಸಭಾ ಕ್ಷೇತ್ರ ಯಾವುದು ನಿಮ್ಮದು? ಸರ್, ಚಾಮರಾಜಪೇಟೆ. ಹೌದಾ? ಅದು ವಿಧಾನಸಭಾ ಕ್ಷೇತ್ರ. ಲೋಕಸಭಾ ಕ್ಷೇತ್ರ ಯಾವುದು? ಸೆಂಟ್ರಲ್. ಹೌದಾ? ಬೆಂಗಳೂರು ಸೆಂಟ್ರಲ್ ಅಲ್ಲ, ಬೆಂಗಳೂರು ಕೇಂದ್ರ. ಓಕೆ. ಯಾರು MP ಯಾರು ಸರ್ ನಿಮ್ಮ ಕ್ಷೇತ್ರ? PC ಮೋಹನ್ ಅಂತ. ಓಕೆ, ಯಾರಾಗಬೇಕು ನೆಕ್ಸ್ಟು? ಸರ್, ಆ್ಯಕ್ಚುಲಿ ನಾನು ಇವಾಗ BJP ಕಾರ್ಯಕರ್ತನೇ ಸರ್. ಅದು ನನಗೆ ಇವ್ರು PC ಮೋಹನ್ ಅವ್ರು ಮಾಡಿರೋ ಕೆಲಸಗಳು ಇಲ್ಲಿ ಯಾವುದು ನಮಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆದರೆ ಕಾಂಗ್ರೆಸ್ ಅವ್ರಿಗೆ ಅವ್ರು ಜಾಸ್ತಿ ಹೆಲ್ಪ್ ಮಾಡಿರೋದೇ ಇದೆ ಜಾಸ್ತಿ. ಶಾಂತಿನಗರ ಸೋಲೋದಕ್ಕೂ, ಗಾಂಧಿನಗರ ಸೋಲೋದಕ್ಕೂ, ಚಾಮರಾಜಪೇಟೆ ಸೋಲೋದಕ್ಕೂ ಕಾರಣ ಅವರೇ. ಯಾಕಂದರೆ ಅವ್ರು 3 ಜನನೂ ವರ್ಲ್ಡ್ಗೆ ಗೊತ್ತು ಪಾರ್ಟ್ನರ್ಶಿಪ್ಪು ಅಂತ, ಎಲ್ಲ ಬಿಸ್ನೆಸ್ಸಲ್ಲೂ ಅವ್ರ ಪಾರ್ಟ್ನರ್ಶಿಪ್ಪು ಅಂತ. ಅದು ಬಿಟ್ಟರೆ ನಮಗೆ ಅವ್ರು ಮಾಡಿದ್ದು, ಅವ್ರು ಬಂದು ಏರಿಯಾದಲ್ಲಿ ಕಾಣಿಸಿದ್ದು ಆ ಥರದ್ದೆಲ್ಲ ಏನೂ ನಮ್ಗೆ ಕಾಣಿಸಿಲ್ಲ PC ಮೋಹನ್ ಅವರು. ಓಕೆ, ನೀವು ಯಾವೆಲ್ಲ ಅಂಶಗಳನ್ನು ನೋಡಿ ಪಕ್ಷವನ್ನಾಗಲಿ ಅಥವಾ ಒಬ್ಬ ಅಭ್ಯರ್ಥಿಯನ್ನಾಗಲಿ ಆಯ್ಕೆ ಮಾಡ್ತೀವಿ? ನಾವು ಮೇಯ್ನ್ ನೋಡೋದಂದರೆ ಮೋದಿನೇ ಸರ್, ಅಷ್ಟೇ. ಮೋದಿನ ನೋಡಿಕೊಂಡೆ ಅಷ್ಟೇ. ಇವಾಗ ಆಗ್ತಾರೋ ಜನನೂ ಅವ್ರಿಗೆ ಮೋದಿ ನೋಡಿ ಆಗ್ತದೆ. ನಮಗೂ ಮೋದಿ ಅಂದರೆ ಇಷ್ಟ, ಅವರೇ ಬರಬೇಕು ಅಂತ. ಅದೇ ಮಾಡಿರೋದು ಕೆಲಸ ಇವರು ಇವಾಗ ಎಲೆಕ್ಷನ್ ಟೈಮಲ್ಲಿ ಬಂದು ಕಾಣಿಸ್ಕೊಳೋದು ಬಿಟ್ಟು ಅದು ಮಿಕ್ಕಿದ ಟೈಮಲ್ಲಿ ಏನು ಕಾಣಿಸ್ಕೊಳ್ಳೋದು. ಓಕೆ, ಈಗ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ ಚಾಮರಾಜಪೇಟೆ ಹೇಗಿದೆ ಅಂತೀರಾ ತಾವು?
ಇಲ್ಲಿಯ MLA ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ಸುತ್ತಾ? MLA ಅಷ್ಟಕ್ಕಷ್ಟೇ ಸರ್ ಎಲ್ಲ ಮಾಡಿ. ಓಕೆ, ಈಗ ದೇಶ ಅಂತ ಬಂದಾಗ ಲೆಕ್ಕ ಇಟ್ಕೊಳ್ಳಿ, ನಮ್ಗೆ ಫುಲ್ಲು ಆತ್ಮೀಯರು, ನಮ್ಗೆ ಬೇಕಾದ ಅಣ್ಣವರು ಅಂತ NR ರಮೇಶ್ ಅಂದ್ಬಿಟ್ಟು ಅವ್ರು ಏನೇ ಆಗಲಿ, ಏನೇ ಒಂದು ಫೋನ್ ಆಗಲಿ, ಪಟ್ಟಂತ ಏನೇ ಕೆಲಸ ಆಗಲಿ ಪಟ್ಟಂತ ಬಾ ಈಗ ಮಾಡಿಕೊಡ್ತೀವಿ ಅಂತಾರೆ. ಅವ್ರಿಗೂ BJPಲೇ ಇದ್ದಿದ್ದವರು BJPಲಿ ಕೆಲಸ ಮಾಡಿ ಅವ್ರಿಗೆ ಜಯನಗರ ಟಿಕೆಟು ತಪ್ಪಿಸಿದ್ರು. ತಿರ್ಗಾ ಆಮೇಲೆ ಹೋಗ್ಲಿ MP ಎಲ್ಲ ಸಿಗುತ್ತೆ ಅಂದ್ಕೊಂಡು ಸೀಟು ಅಲ್ಲೂ ಅದನ್ನು ತಪ್ಪಿಸಿದ್ರು. ಅಂಥವ್ರಿಗೆ ಏನಾದ್ರು ಕೊಟ್ಟರೆ ಬಂದು ನೋಡಿಬೇಕಾ, ಯಡೂರು ವಾರ್ಡು ನೋಡಿ, ಅವ್ರ ವಾರ್ಡು ತುಂಬ ಚೆನ್ನಾಗಿ ಮಾಡೋರೆ, ಏನು ಅದರಲ್ಲಿ ಇದೇ ಇಲ್ಲ. ಏನೋ ಒಂದು ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿನೇ ಸರ್. ಹೌದು. ಓಕೆ, ಈಗ ಮೋದಿಯವರ ನಂತರ ಮತ್ತಾರು ಅನ್ನೋ ಒಂದು ಪ್ರಶ್ನೆಗಳು ಕೂಡ ಸಹಜವಾಗಿ ಹೇಳ್ತಾ ಇದ್ದಾವೆ. ಅದು ಇವಾಗ ಯೋಚನೆ ಇಲ್ಲ ಸರ್, ಯೋಗಿ ಇದೆ. ಹೌದಾ? ಓಕೆ, ಯಾವೆಲ್ಲ ಕಾರಣಗಳಿಗೆ ಇಷ್ಟ ಆಗ್ತಾರೆ ನಿಮಗೆ? ಅವ್ರು ಮಾಡೋದು ಎಂಥವ್ರನ್ನಾದ್ರೂ ಸ್ವಲ್ಪ ಕಂಟ್ರೋಲ್ ತರೋದು, ಮುಸ್ಲಿಂ ಅವ್ರನ್ನೆಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಹಿಂದೂಗಳು ಓಡಾಡೋ ಜಾಗದಲ್ಲಿ ಅವ್ರನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ತಂದಿಕ್ಕೋದು ಅಂಥದ್ದು ಒಂದು ಸ್ವಲ್ಪ ಇಷ್ಟ ಆಯ್ತು ಯೋಗ ಇರೋದು. ಓಕೆ, ಅಂಥದ್ದು ಬೇಕಾ ನಮಗೆ, ದೇಶ ಶಾಂತಿ ಇರಬೇಕು, ಶಾಂತಿಯಿಂದ ಇರಬೇಕು ಅಂತ ಅಷ್ಟೇ ನಾವು ಕೇಳ್ಕೊಂತಾರೆ. ಓಕೆ, ನೆಕ್ಸ್ಟ್ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು ಒಬ್ಬ ಯುವಕರಾಗಿ ಏನು ಹೇಳಕ್ ಬಯಸ್ತೀರಿ? ಎಲ್ಲದ್ರಲ್ಲೂ ಆಗ್ಬೇಕು ಸರ್ ಕೆಲಸ. ಅಂದರೆ ಯಾವ ಥರ? ಎಲ್ಲದ್ರೂ ಇವಾಗ ಎಜುಕೇಷನಲ್ಲಾಗಲಿ ಸ್ಪೋರ್ಟ್ಸಲ್ಲಾಗಲಿ ಎಲ್ಲದರಲ್ಲೂ ಆಗಲೇಬೇಕು. ಓಕೆ, ಉದ್ಯೋಗದ ಸಮಸ್ಯೆ ಜಾಸ್ತಿ ಇದೆ ಅಂತ ಅನ್ಸುತ್ತಾ? ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೊಂದು ಜನ ಆಗದೆ ಕೇಳ್ಕೊತಾರೆ, ಅದೊಂದು ಇಲ್ಲ, ಅದೊಂದು ಮಾತ್ರ ಸ್ವಲ್ಪ ಡೆವಲಪ್ ಮಾಡಬೇಕಾಗುತ್ತೆ. ನಿರುದ್ಯೋಗಗಳು ಜಾಸ್ತಿ ಆಗಿದೆ ಅಂತನಾ? ಓಕೆ, ಅದ್ರ ಬಗ್ಗೆ ಗಮನ ಹಾಕಬೇಕು ಅಂತೀರಿ. ಓಕೆ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಗಣೇಶ್ ಅಂತ. ಗಣೇಶ್, ಏನು ಮಾಡ್ಕೊಂಡಿದ್ದೀರಿ? ಆಫೀಸ್ ವರ್ಕ್ ಮಾಡ್ತಿದ್ರಿ. ಓಕೆ, ಹೇಗಿದೆ ಜೀವನ? ಚೆನ್ನಾಗಿದೆಯಾ? ಚೆನ್ನಾಗಿ ನಡೀತದೆ. ಓಕೆ, ನಾವು ಇರೋದು ಬೇರೆ, ನಾವು ಚೆನ್ನಾಗಿದ್ರೆ ದೇಶ ಚೆನ್ನಾಗಿದೆ ಅಂತನಾ, ಅಥವಾ ದೇಶ ಬೇರೆ ನಾವು ಬೇರೆ ಅಂತಾನೆ? ಹೆಂಗೆ ನೋಡ್ತೀರಾ ನೀವು? ಎಲ್ಲ ಒಂದೇ, ನಾವು ಚೆನ್ನಾಗಿದ್ರೆ ದೇಶ ಚೆನ್ನಾಗಿದೆ. ಹೌದಾ? ಓಕೆ, MP ಎಲೆಕ್ಷನ್ಸ್ ಬರ್ತಾ ಇದೆ, ಕಾವು ಶುರುವಾಗಿದೆ, ಏನಂತೀರಿ? ಕಾವು ಗೊತ್ತಾಗ್ತಾ ಇದೆ, ಇದೆಯಾ? ನ್ಯೂಸ್ ಚಾನಲ್ಗಳು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಕಾವು ಹೇಗಿದೆ ಅಂತ. ಓಕೆ, ನಾವು ನಿಮ್ಮನ್ನು ನೋಡಿ ಕಾವು ನಿರ್ಣಯ ಮಾಡೋದು ಅಲ್ವಾ? ಈಗೇನು 24 ಗಂಟೆ ಹಾಕಿದ್ರು ನ್ಯೂಸ್ ಚಾನಲ್ ಬರೀ ಎಲೆಕ್ಷನ್ ನೋಡ್ತಾ ಇದ್ದೀವಿ. ಹೌದಾ? ಬೇರೆ ಏನೇನು ತೋರಿಸ್ಬೇಕು ಅಂತ ಬಯಸ್ತೀರಿ ತಾವೀಗ? ಸರ್, ಎಲೆಕ್ಷನ್ ಬಿಟ್ಟು ಬೇರೆ ಎಲ್ಲ ಇದಾವೆ. ಬಟ್ ಏನಂದ್ರೆ ಇವಾಗ ಇನ್ನೊಂದು ತಿಂಗಳು ಇರುತ್ತೆ, ಇದಾದ್ಮೇಲೆ ಮಾಮೂಲಿ ಏನು ಅಲ್ಲ. ಈಗ ಹೆಂಗಿದ್ರೆ ಒಳ್ಳೇದು ಅಂತ ತಮ್ಮ ಅಭಿಪ್ರಾಯ ಏನು? ಎಲ್ಲದೂ ಇರಬೇಕು ಅನ್ನೋದೇ ನಮ್ಮ ಓಕೆ. ಓಕೆ, ಈಗ ಚುನಾವಣೆ ಬಂದಿದೆ. ಹೌದು. ಈಗ ಇಂಥವ್ರನ್ನ ಆಯ್ಕೆ ಮಾಡಬೇಕು ಏನು ಕತೆ, ಏನಾದ್ರು ಯೋಚನೆ ನಡೀತಾ ಇದೆಯಾ? ಸರ್, ನಾನು ಮೂಲತಃ ಬಿಜೆಪಿ ಸಪೋರ್ಟರ್. ನಾವು ಚಿಕ್ಕ ವಯಸ್ಸಿಂದನೂ ಬಿಜೆಪಿ ಸಪೋರ್ಟ್ ಮಾಡ್ಕೊಂಡೇ ಬಂದಿರೋದು. ನಾವು ಕಾಂಗ್ರೆಸ್ನ ಏನಕ್ಕೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಪಸಂಖ್ಯಾತರ ತುಷ್ಟೀಕರಣ. ಓಕೆ. JDS ಎಂತಕ್ಕೆ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರೆ ಕುಟುಂಬ ರಾಜಕಾರಣ. BJPನ ಎಂತಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಪಕ್ಷದಿಂದ ಕೆಳಮಟ್ಟದಿಂದ ಬಂದಿರೋರಿಗೆ ಚಾನ್ಸಸ್ ಕೊಡ್ತಾರೆ, ಹಾಗೆ ಅವ್ರನ್ನ ಬೆಳೆಸ್ತಾರೆ ಅನ್ನೋದು ನಮ್ಮಲ್ಲಿ ಅದೇ ಇರೋದು. ಸೊ ನಾವು ಅದಕ್ಕೋಸ್ಕರ BJPಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಆದರೆ ಈ ಲೋಕಸಭೆ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಇದರಲ್ಲಿ ಏನಂತ ಹೇಳಿದ್ರೆ ಯಾರ್ದೋ ಮಕ್ಕಳು, ಆಮೇಲೆ ಯಾರೋ ಬ್ಯಾಕ್ಗ್ರೌಂಡಿಂದ ಬಂದಿರೋರು, ಇಂಥವ್ರಿಗೆ ಈಸಿಯಾಗಿ ಸಿಗ್ತಾ ಇದೆ. ತುಂಬ ಕೆಳಮಟ್ಟದಿಂದ ಬಂದಿರೋರಿಗೆ ಚಾನ್ಸಸ್ ಸಿಗ್ತಾ ಇಲ್ಲ. ಯಾರೋ ಕೆಲಸ ಮಾಡಬೇಕು ಅಂತ ಇರ್ತಾರಲ್ಲ ಅಂಥವ್ರಿಗೆ ಚಾನ್ಸಸ್ ಸಿಗ್ತಾ ಇಲ್ಲ ಅನ್ನೋದು ನಾವು ನೋಡ್ಬೋದಾಗಿದೆ. ನಿಮಗೂ ಆಸಕ್ತಿ ಇದೆಯಾ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ? ಮುಂದೆ ಮಾಡಬೇಕು ಅನ್ನೋದು ಇದೆ. ಓಕೆ, ನೀವು ಚುನಾವಣೆಯಲ್ಲಿ ಆಯ್ಕೆ ಇದ್ರೆ ಏನೇನು ಚೇಂಜ್ ಮಾಡ್ತೀರಾ? ಸರ್, ನಾನು ಮೇನು ಏನಂತ ಹೇಳಿದ್ರೆ ಏನಂತ ಹೇಳ್ತಾರೆ, ಹೇಳಿ. ಈ ರೀತಿ ಯಾರ್ದೋ ಹೆಸರಿನ ಮೇಲೆ ಯಾರ್ದೋ ಮಗ ಆಗಿ ಯಾರೋ ಮಗ ಅಂತ, ಯಾರ್ದೋ ಅಣ್ಣ, ಯಾರ್ದೋ ತಮ್ಮ ಅಂತ ಈ ಥರ ಚಾನ್ಸಸ್ಗಳನ್ನ ತೊಗೊಂಡು ಬರ್ತಾರಲ್ಲ, ಪ್ರಭಾವಗಳು, ವಂಶಾಡಳಿತ, ಹೌದು, ಕುಟುಂಬ ರಾಜಕಾರಣ, ಆಮೇಲೆ ಏನಂತ ಹೇಳ್ತಾರೆ, ಅವ್ರ ತಂದೆ ಮಾಡ್ಕೊಂಡು ಹೋಗಿದ್ರು, ಇವಾಗ ಮುಂದೆ ಅವ್ರು ಮಾಡ್ಕೊಂಡು ಹೋಗ್ಬೇಕು, ಈ ಥರದನ್ನ ನಾನು ವಿರೋಧಿಸ್ತೀನಿ. ಏನಂತ ಹೇಳಿದ್ರೆ ಯಾರು ಪಕ್ಷಕ್ಕೋಸ್ಕರ ಯಾರು ದುಡಿತಾರೆ ಅವ್ರನ್ನ ಮುನ್ನೆಲೆಗೆ ತರಬೇಕು ಅನ್ನೋದು ನನ್ನ ಇಷ್ಟ. ಥ್ಯಾಂಕ್ ಯು ಸೊ ಮಚ್. ಸರ್, ನಮಸ್ಕಾರ. ತಮ್ಮ ಹೆಸರು, ಹೇಗಿದ್ದೀರಿ? ನಮಸ್ಕಾರ ಸರ್, ನನ್ನ ಹೆಸರು ರಾಜಶೇಖರ್ ಅಂತ. ಓಕೆ, ಚೆನ್ನಾಗಿದ್ದೀರಿ. ಓಕೆ, ನಿಮ್ಮ ಯಾವ ಕ್ಷೇತ್ರದ ವೋಟರ್ ನೀವು, ಮತದಾರರು? ಸರ್, ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬ್ಯಾಟರಾಯನಪುರ ಕಾನ್ಸ್ಟಿಟ್ಯೂನ್ಸಿದ ಮತದಾರ. ಬೆಂಗಳೂರು ನಾರ್ತ್. ಹೌದು ಸರ್. ಹೆಂಗೆ ಅನ್ಸುತ್ತೆ ಈ ಸರಿ ಎಲೆಕ್ಷನ್ಸ್ಗೆ ಸಂಬಂಧಪಟ್ಟಾಗ ಏನಂತೀರಿ, ಏನು ಮಾತಾಡ್ತೀರಿ? ನಮ್ಮ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ MLA ಎಲೆಕ್ಷನ್ನಲ್ಲೆಲ್ಲ ಜನ ರಾಜ್ಯ ಸರ್ಕಾರ ಪರ ವೋಟ್ ಮಾಡಿದ್ದಾರೆ. MP ಎಲೆಕ್ಷನ್ಸ್ಗೆ ಜನ ಈ ಸಲ BJPಗೆ ಮತ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೌದಾ? ತಾವು
ಸಲ ಜನ ಬೇರೆ ನೀವು ಬೇರೆ ಅಲ್ಲಲ್ಲ. ಹೌದು ಸರ್. ನಾವು ಈ ಸಲ ಬಿ ಜೆ ಪಿಗೆ ಓಟ್ ಹಾಕ್ಬೇಕು. ಲಾಸ್ಟ್ ಟೈಮೆಲ್ಲ ನಾನೇನು ಬಿ ಜೆ ಪಿಗೆ ಓಟ್ ಹಾಕಿರಲಿಲ್ಲ. ಈ ಸಲ ಬಿ ಜೆ ಪಿಗೆ ಓಟ್ ಹಾಕಬೇಕು ಅನ್ನೋದು ಒಂದು ಮನಸ್ಸು ಬಂದಿದೆ. ಹಾಂ, ಏಕೆ ಅಂತಂದರೆ ಮೋದಿಯವರು ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳು ಮತ್ತು ಇವತ್ತು ಇಡೀ ವಿಶ್ವವೇ ನಮ್ಮ ಭಾರತದತ್ತ ತಿರುಗಿ ನೋಡ್ತಿದೆ. ಮನಮೋಹನ್ ಸಿಂಗು ಒಳ್ಳೆಯ ಪ್ರಧಾನಮಂತ್ರಿಗಳು, ಆದರೆ ಕೂಡ ಅವರ ಹಿಂಬಾಲಕರು ಅವ್ರನ್ನ ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ಮೋದಿಯವರು ಗೆಲ್ಲೋದು ಒಂದು ಪ್ರಮುಖ ವಿಷಯ. ಆದರೆ ಮೋದಿ ಗೆಲ್ಲೋದಕ್ಕಿಂತ ಮೋದಿಗೆ ಯಾಕೆ ನಾವು ಓಟ್ ಹಾಕಬೇಕು ಅಂದರೆ ಮೋದಿ ನಮ್ಮನ್ನು ಗೆಲ್ಲಿಸ್ಲಿಕ್ಕೆ ನಾವು ಮೋದಿಗೆ ಓಟ್ ಹಾಕಬೇಕು. ಮೋದಿ ಗೆದ್ದು ಪ್ರೈಮ್ ಮಿನಿಸ್ಟರ್ ಆಗೋದು ಮುಖ್ಯ ಅಲ್ಲ. ಇಲ್ಲಿ ನಮ್ಮನ್ನ ಗೆಲ್ಲಿಸ್ತಾ ಇದ್ದಾರೆ ಮೋದಿಯವರು. ಓಕೆ, ಮೋದಿಯವರು ನಮ್ಮನ್ನು ಗೆಲ್ಲಿಸ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಆದರೆ ನಿಮ್ಮ ಕ್ಷೇತ್ರದಲ್ಲಿ ಈಗ ಬೇರೆ ಕ್ಷೇತ್ರದಿಂದ ಅಭ್ಯರ್ಥಿ ಬಂದಿದ್ದಾರೆ, ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಈಗ ಬೇರೆ ಕ್ಷೇತ್ರದಿಂದ ಉಡುಪಿ ಮತ್ತು ನಮ್ಮ ಕಡೆ ಉಡುಪಿ ಕಡೆ ಚಿಕ್ಕಮಗಳೂರು ಕಡೆಯಿಂದ ಬಂದಿರತಕ್ಕಂಥ ಶೋಭಾರವರು ಅಲ್ಲಿ ಹೋಗ್ಬೇಕಂತ ಹೇಳಿರೋದು ನಿಜ, ಸತ್ಯ. ಅವರಲ್ಲಿ ಅಲ್ಲೇನೂ ಕೂಡ ಕೆಲಸ ಮಾಡಲಿಲ್ಲ, ಅದೆಲ್ಲರಿಗೂ ಗೊತ್ತಿರತಕ್ಕಂಥ ಕೆಲಸ. ಇವತ್ತು ಕಳೆದ ಚುನಾವಣೆ ಮತ್ತು ಈ ಚುನಾವಣೆ ಏನು ನಡೀತಿದೆ ಅಂತಂದ್ರೆ ಯಾರು ಅಭ್ಯರ್ಥಿಗಳನ್ನ ನೋಡಿ ಇಲ್ಲಿ ಓಟ್ ಹಾಕಬೇಕು ಅಂತ ನಿರ್ಧಾರ ಮಾಡಿಲ್ಲ. ಓಕೆ, ತಾವು ತಮ್ಮ ನಿರ್ಧಾರವೂ ಅದೇ ಥರನಾ? ಹೌದು, ಮೋದಿಯವ್ರ ಮುಖ ನೋಡಬೇಕು, ಮೋದಿಯವ್ರ ಗೆಲ್ಲಬೇಕು, ಈ ದೇಶ ಗೆಲ್ಲಬೇಕು. ದೇಶ ಗೆದ್ದರೆ ಮೋದಿ ಗೆಲ್ತಾರೆ, ಮೋದಿ ಗೆದ್ದರೆ ನಾವು ಗೆಲ್ತೀವಿ. ನಾವು ಗೆದ್ದರೆ ನಮ್ಮ ಕುಟುಂಬದವರೆಲ್ಲ ಪರಿಹಾರಗಳೆಲ್ಲ ಮತ್ತು ಎಲ್ಲ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಕೆಲಸ ಕಾರ್ಯಗಳು ಏನು ಪೆಂಡಿಂಗ್ ಇದೆಯೋ ಎಲ್ಲ 28 ಕ್ಷೇತ್ರಗಳು ಗೆಲ್ತವೆ. ಎಲ್ಲ ಅಭ್ಯರ್ಥಿಗಳು ಈ ಸಲ ಗೆದ್ದೇ ಗೆಲ್ತಾರೆ. ನಮ್ಮ ಮೋದಿಯವ್ರ ಮೇಲೆ ಒತ್ತಡ ಹಾಕಿ ರಾಜ್ಯಗಳಿಗೆ ಏನೇನು ಕೆಲಸ ಆಗಬೇಕೋ ಅದನ್ನೆಲ್ಲ ಈ ಸಲ ಅವ್ರು ಮಾಡಬೇಕು. ಅಂದರೆ ಮೋದಿಯವರ ಶ್ರೀರಕ್ಷೆಯಲ್ಲಿ ಇಲ್ಲಿ ಅಭ್ಯರ್ಥಿಗಳು ಜಯಶಾಲಿಗಳಾಗ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಿ? ಹೌದು, 100ಕ್ಕೆ 100 ಸತ್ಯ. ಓಕೆ, ಅಂದರೆ ಅಭ್ಯರ್ಥಿಗಳಿಗೆ ಯಾವ ಬೆಲೆ ಇಲ್ವಾ ಆಗಿದ್ರೆ? ಇಲ್ಲ, ಅಭ್ಯರ್ಥಿಗಳು ಅವರ ಆದ ಸಾಮರ್ಥ್ಯ ಇದೆ. ಇವಾಗ ಇಲ್ಲಿ ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ಸೌತಲ್ಲಿ ಗೆದ್ದಿತ್ತು, ಯುವಕರಾಗಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಮಾಡಿಲ್ಲ ಅಂತಲ್ಲ, ಈಗ 100 ಕೆಲಸ ಇರ್ತವೆ, ಎಲ್ಲ 100 ಕೆಲಸನೂ ಮಾಡ್ಲಿಕ್ಕೆ ಯಾರ ಕೈಲೂ ಆಗೋದಿಲ್ಲ. ಪ್ರಪಂಚನ ಮೆಚ್ಚಲಿಕ್ಕೆ ನನ್ನ ಕೈಲೂ ಆಗೋದಿಲ್ಲ, ನಿಮ್ಮ ಕೈಲೂ ಆಗೋದಿಲ್ಲ, ಮೋದಿ ಕೈಲೂ ಆಗೋದಿಲ್ಲ. ಒಬ್ಬರು ನಾನು ಮೋದಿ ಪರ ಇದ್ದರೆ ಇನ್ನೊಬ್ರು ಕಾಂಗ್ರೆಸ್ ಪರ ಇರ್ತಾರೆ, ಇನ್ನೊಬ್ರು ಕಾಂಗ್ರೆಸ್ ಪರ ಇದ್ದರೆ ಇನ್ನೊಬ್ರು JDS ಪರ ಇರ್ತಾರೆ. ಅದನ್ನು ಯಾರೂ ಮೆಚ್ಚಲಿಕ್ಕೆ ಆಗೋದಿಲ್ಲ. ಇರೋದ್ರಲ್ಲಿ ಒಳ್ಳೆ ಕೆಲಸ ಇಲ್ಲೂ ಕೂಡ ಉತ್ತಮವಾದ ಕೆಲಸ ಮಾಡಿದ್ದಾರೆ ತೇಜಸ್ವಿ ಮೋದಿ ಅವರು. ದೇಶದಲ್ಲೂ ಕೆಲಸ ಮಾಡಿದ್ದಾರೆ. ಶೋಭಕ್ ಅವರು ಬೆಂಗಳೂರು ಉತ್ತರದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು.